ಎದುರಿಸ್ಬಾರ್ದು, ಎದುರುಕೋತಾರೆ, ಎದುರಿಸ್ಬಾರ್ದು. ಇವಳು ಯಾರು? ಏನಾಗ್ಬೇಕು ನಿಂಗೆ? ಫ್ರೆಂಡ್ ಅನ್ನೀಗ ಅಲ್ವಾ? ಇವಳು ಯಾರು? ನಿನ್ಗೇನಾಗ್ಬೇಕು ಇವಳು? ಫ್ರೆಂಡು. ನೋಡಿ ಎಷ್ಟು ಹೇಳತ್ತ. ಇವಳೊಬ್ಳು ತಮ್ಮನ ಮಗಳು, ತಂಗಿ ಮಗಳು ಇವಳು. ಇವಳು ತಮ್ಮನ ಮಗಳು. ಇವಳು ತಂಗಿಗೇನೆ ಕಿವಿ ಚುಚ್ಚೋಕ್ಕೆ ನಾವು ಬಂದಿರೋದಿಲ್ಲಿ. ಇಬ್ಬರು ಜೊತೆಲೇ ಇದ್ದಾರೆ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸುಮಾ ಬಸವರಾಜ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತು ನಾವು ನನ್ನ ದೊಡ್ಡಪ್ಪನ ಮಗ ಅವನ ಮಗಳಿಗೆ ಕಿವಿ ಚುಚ್ಚಿಸೋಕ್ಕೆ ಅಂತ ಗವಿರಂಗಪ್ಪನಿಗೆ ಹೋಗಿದ್ದರು. ಅವ್ರು ನಮಗೂ ಎಲ್ಲ ಹೇಳಿದರು. ಹಾಗಾಗಿ ನಾವು ಹೋಗ್ತಾಯಿದ್ವಿ. ನಾವು ಅಂದರೆ ತುಂಬ ದೂರ ಇರೋದ್ರಿಂದ ನಾವು ಗಾಡಿನಲ್ಲಿ ಆಗಲ್ಲ ಅಂದ್ಬಿಟ್ಟು, ಆಮೇಲೆ ನಮ್ಮ ಮನೆಯವರು ಸ್ವಲ್ಪ ಕೆಲಸ ಐತೆ, ನಾನು ಬರೋಕ್ಕಾಗಲ್ಲ, ನೀವೇ ಹೋಗಿ ಅಂದ್ರಲ್ಲ. ಇದು ನಮ್ಮೂರಿಂದ ಟೆಂಪೋ ಮಾಡಿದರು. ಆ ಟೆಂಪೋನಲ್ಲೇ ನಾನು ಹೋದೆ. ಇಲ್ಲಿ ನಮ್ಮೂರಿಂದ ನಮ್ಮ ಅಮ್ಮನ ಮನೆಗೆ ನನ್ನ ಮಗ ಮತ್ತು ನಾನಿಬ್ಬರು ಹೋದ್ವಿ ಗಾಡಿನಲ್ಲಿ. ಆಮೇಲೆ ಅಲ್ಲಿಂದ ಅಲ್ಲಿ ಟೆಂಪೋ ಮಾಡಿದ್ರಲ್ಲ, ಆ ಟೆಂಪೋನಲ್ಲಿ ಹೋದ್ವಿ. ನೋಡಿ, ಆ ಕಾಲದಲ್ಲೆಲ್ಲ ತುಂಬ ಚೆನ್ನಾಗಿತ್ತು ಈ ಥರ ಟೆಂಪೋದಲ್ಲೆಲ್ಲ ಓಡಾಡೋದು. ನಮಗಂತೂ ತುಂಬ ಇಷ್ಟ ಆಗ್ತಿತ್ತು. ಇವಾಗ ಸ್ವಲ್ಪ ಕಡಿಮೆ ಆಗಿದೆ. ಎಲ್ಲ ಓನಾಗಿ ಅವ್ರದ್ದೇ ಓನ್ ವೆಹಿಕಲ್ಸಲ್ಲಿ ಹೋಗ್ತಾರೆ. ರೇರ್ ಈ ಥರ ಟೆಂಪೋಗಳಲ್ಲಿ ಹೋಗೋದು. ಅಂದರೆ ನಮ್ಮ ಹಳ್ಳಿಗಳಲ್ಲೇ ಅಥವಾ ಇನ್ನೂ ಸ್ವಲ್ಪ ಇರೋದು. ಹಾಗಾಗಿ ತುಂಬ ಚೆನ್ನಾಗಿತ್ತು. ತುಂಬ ಚಳಿ ಇತ್ತಪ್ಪ. ಬೆಳಿಗ್ಗೆ ಅವತ್ತು ಸೂರ್ಯ ಬಂದೇ ಇರಲಿಲ್ಲ. ಮಧ್ಯಾಹ್ನ ಆದರೂ ಸೂರ್ಯ ಬಂದಿರಲಿಲ್ಲ. ಹಾಗಾಗಿ ಎಲ್ಲ ಕರ್ಚಿಫ್ಗಳೆಲ್ಲ ಕಟ್ಕೊಂಡಿದ್ವಿ ಬಾಣ್ತಿರ್ತಾರೆ. ಇದು ದೇವಸ್ಥಾನ ಅಂದರೆ ಅಲ್ಲಿ ಗವಿರಂಗಪ್ಪ ಅಂದರೆ ಬರೀ ಕಲ್ಲು ರೂಪದಲ್ಲೇ ಇರೋದು. ಯಾವುದೇ ರೀತಿಯಾದ ವಿಗ್ರಹಗಳೇನೂ ಇಲ್ಲ. ಅಲ್ಲಿ ಏನೋ ಒಂದು ನಂಬಿಕೆ, ಅಂದರೆ ಹಸು ಕರುಗಳಿಗೆಲ್ಲ ತುಂಬ ಒಳ್ಳೆಯದಾಗುತ್ತೆ ಅಲ್ಲಿ ಹರಿಸ್ಕೊಂಡ್ರೆ. ಆಮೇಲೆ ಮಕ್ಳಿಗೂ ಅಷ್ಟೇ, ಗಂಡು ಮಕ್ಕಳಾಗಲಿ ಹೆಣ್ಮಕ್ಳಾಗಲಿ ಹರಿಸ್ಕೊಂಡ್ರೆ ಮಕ್ಳು ಇಲ್ಲದೇ ಇರೋರು ಕೂಡ ಅಲ್ಲಿ ಆಗುತ್ತೆ, ಒಳ್ಳೇದಾಗುತ್ತೆ. ಎಲ್ಲ ಹರಿಸ್ಕೊಂಡಿರೋರು ಕಿವಿ ಚುಚ್ಸೋದು, ಆಮೇಲೆ ಹಸು ಕರು ಹಾಕಿದ್ರೆ ಹಾಲನ್ನ ತೊಗೊಂಬಂದು ಇಲ್ಲಿ ಗಿಣ್ಣು ಮಾಡೋದು, ಆ ಥರ ಎಲ್ಲ ಮಾಡ್ತಾರೆ. ತುಂಬ ನಂಬಿಕೆ ಇದೆ ಇಲ್ಲಿ. ಹಾಗಾಗಿ ನಮ್ಮ ದೊಡ್ಡಪ್ಪನ ಮಗನು ಪಾಪುಗೆ ಕಿವಿ ಚುಚ್ಚಿಸ್ತೇನೆ ಇಲ್ಲಿ ಅಂತ ಹಾರಿಸ್ಕೊಂಡಿದ್ರು. ಹಾಗಾಗಿ ಕಿವಿ ಚುಚ್ಚೋಕ್ಕೆ ಇಲ್ಲಿ ಮಾಡಿಸ್ತಿದ್ರಲ್ಲ, ಹಾಗೆ ನಮಗೂ ಎಲ್ಲ ಹೇಳಿದರು. ನಾವೆಲ್ಲರೂ ಹೋಗಿದ್ವಿ. ತುಂಬ ಚೆನ್ನಾಗಿತ್ತು. ಅಂದರೆ ಒಂದೇನು ಬೇಜಾರಾಗಿದ್ದು ಅಂತ ಹೇಳಿದ್ರೆ, ಸೂರ್ಯ ಇರಲಿಲ್ಲ ಅವತ್ತು. ತುಂಬ ಚಳಿ ಇಬ್ಬನಿ ಇತ್ತು. ನಮಗಂತೂ ಚಳಿ ನಡಗಿಸ್ತಿತ್ತು. ಸೂರ್ಯ ಬರುತ್ತಲ್ಲ ಅಂತ ಹೇಳ್ಬಿಟ್ಟು ನಾವೇನು ಮಾಡಿದ್ವಿ, ಸ್ವೆಟರ್ ಏನೂ ಹಾಕ್ಕೊಳ್ಳಿಲ್ಲ. ಇರಲಿ ಅಂತ ಒಂದೊಂದು ಸ್ಕಾರ್ಫ್ ತೊಗೊಂಡಿದ್ದಷ್ಟೇ. ಆದರೆ ಅಲ್ಲಿ ಸೂರ್ಯ ಬರಲೇ ಇಲ್ಲ. ಹಾಗಾಗಿ ತುಂಬ ಚಳಿ. ಅದು ಟೆಂಪೋನಲ್ಲಿ ಹೋಗುವಾಗಂತೂ ಮೇಲ್ಗಡೆ ಎಲ್ಲ ಕವರ್ ಆಗಿರಲಿಲ್ವಲ್ಲ, ಹಾಗಾಗಿ ತುಂಬ ಚಳಿ ಇತ್ತು. ನೋಡಿ ಎಷ್ಟು ಚೆನ್ನಾಗಿದೆ. ಅಲ್ಲಿ ಗಿಣ್ಣು ಮಾಡಿಟ್ಟಿದ್ದಾರೆ, ಸಿಹಿ ಪೊಂಗಲ್ ಮಾಡಿಟ್ಟಿದ್ದಾರೆ. ಎಲ್ಲ ಅವ್ರು ಏನು ಹರಿಸ್ಕೊಂಡಿರ್ತಾರೆ ಅದನ್ನು ಮಾಡಿರ್ತಾರೆ. ತುಂಬ ಚೆನ್ನಾಗಿತ್ತು. ಈ ಥರ ಎಲ್ಲ ಹೋಗೋದು ಬರೋದು ಎಲ್ಲ ನಮ್ಮ ಹಳ್ಳಿಗಳಲ್ಲೇ ಅಲ್ವಾ ಇರೋದು. ಇನ್ನು ಹಳ್ಳಿಗಳಲ್ಲೇ ಎಲ್ಲ ಬಿಟ್ಟೋಗಿದೆ, ಆದರೂ ಕೆಲವ್ರು ಮಾಡ್ತಾಯಿದ್ದಾರೆ. ಗವಿರಂಗನಾಥ ಸ್ವಾಮಿ ಅಂತ ಹೇಳಿದ್ರೆ ಪಾಂಡವಪುರ ತಾಲೂಕು, ಅಂದರೆ ನೆಲಮಂಗಲ ಹತ್ರ ಇದೆ ಅಂತ ಅಂದ್ಕೊತೀನಿ. ಬಲ್ಲೇನಹಳ್ಳಿ ಅಂತ ಅಲ್ಲೇ ಇರೋದು. ಅಲ್ಲಿಗೆ ನಮ್ಮ ಸೋದರದತ್ತೆಯರು, ನಮ್ಮ ಅಕ್ಕ ತಂಗಿರೆಲ್ಲ ಬಂದಿದ್ದರು. ಅಲ್ಲಿ ಪಾಪುದು ಕಿವಿ ಚುಚ್ಚೋ ಟೈಮಲ್ಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಅಂದರೆ ಚಳಿ ಇತ್ತಲ್ಲ, ನಾವೆಲ್ಲೂ ಹೋಗಲಿಲ್ಲ. ಅಲ್ಲೇ ಒಂದು ಕಡೆ ಕೂತ್ಕೊಂಡ್ಬಿಟ್ವಿ. ಚಳಿ ಇದೆ, ಆಗಲ್ಲಪ್ಪ ಅಂತ ಅಂದ್ಕೊಂಡು ಅವ್ರು ಪಾಪುಗೆ ಚುಚ್ಚಿಸ್ಕೊಂಡು ಬಂದರು. ದೇವಸ್ಥಾನ ಏನಂತ ದೊಡ್ಡ ದೇವಸ್ಥಾನ ಏನಲ್ಲ, ಚಿಕ್ಕದಾಗೇ ಇದೆ, ಚೆನ್ನಾಗಿದೆ. ಇಲ್ಲಿ ನಮ್ಮಮ್ಮ, ನಮ್ಮಪ್ಪ, ನಾನು, ನನ್ನ ಮಗ. ಅಂದರೆ ಇಲ್ಲಿ ಸಂಕ್ರಾಂತಿ ಹಬ್ಬದಿಂದ ಇಲ್ಲಿ ತೇರು ನಡೆಯುತ್ತಂತೆ, ಆಮೇಲೆ ಜಾತ್ರೆ ನಡೆಯುತ್ತಂತೆ. ತುಂಬ ಚೆನ್ನಾಗಿರೋದಂತೆ ಜಾತ್ರೆ, ಜೋರಾಗಿ ನಡೆಯುತ್ತೆ. ಹಾಗಾಗಿ ಎಲ್ಲ ಲೈಟಿಂಗ್ಸ್ ಎಲ್ಲ ಅರೇಂಜ್ಮೆಂಟ್ಸ್ ಎಲ್ಲ ಮಾಡ್ತಿದ್ರು. ನಾವು ಹೋಗಿದ್ದು ಸಂಕ್ರಾಂತಿ ಹಬ್ಬ ಒಂದು 4-5 ದಿನ ಇದೆ ಅಂತ ಹೇಳಿ. ಆವಾಗ ಎಲ್ಲ ಆಲ್ರೆಡಿ ರೆಡಿ ಮಾಡ್ಕೊತಾ ಇದ್ದರು. ತುಂಬ ಚೆನ್ನಾಗಿ ಜಾತ್ರೆ ನಡೆಯುತ್ತಂತೆ. ಆವಾಗೆಲ್ಲ ನಾವು ಚಿಕ್ಕವರಿದ್ದಾಗ ನಮ್ಮೂರಿಂದ ಎಲ್ಲ ಇದೇ ಥರ ಲಾರಿ ಟೆಂಪೋ ಮಾಡ್ಕೊಂಡು ಬರ್ತಿದ್ರು. ಅವಾಗೆಲ್ಲ ಬರ್ತಿದ್ವಿ. ಈಗೆಲ್ಲ ಕಡಿಮೆ ಆಗಿಬಿಟ್ಟಿದೆ. ಎಲ್ಲರೂ ಬೇಕಾದವರು ಅವರವರೇ ಹೋಗ್ತಾರೆ. ಈ ಥರ ಏನಾದರೂ ಕಿವಿ ಚುಚ್ಚೋದು, ಅಲ್ಲೇನಾದ್ರು ಹಬ್ಬ ಮಾಡ್ತಾಯಿದ್ವಿ ಅಂತ ಹೇಳಿದ್ರೆ ಮಾತ್ರ ಈ ಥರ ಟೆಂಪೋಗಳು ಮಾಡಿ ಹೇಳೋದು. ಹೋಗಿ ಬಂದ್ವಿ. ಸಂಜೆ ಆಯಿತು, 6 ಗಂಟೆ ಬರೋಷ್ಟರಲ್ಲಿ ಮನೆಗೆ. ಚೆನ್ನಾಗಿತ್ತು. ಒಟ್ಟಿನಲ್ಲಿ ಆರಾಮಾಗಿ ಹೋಗಿ ಎಲ್ಲರ ಜೊತೆ ಸೇರಿ ಬಂದಿದ್ದು. ಬೇರೆದೆಲ್ಲ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಅಂದರೆ ಫೋನ್ ನನ್ನ ಮಗನ ಹತ್ರ ಇತ್ತು. ನಾನೇ ಒಂದು ಕಡೆ ಅವನೇ ಒಂದು ಕಡೆ
ಕೂತಿದ್ದ. ನಾನು ಇಲ್ಲಿ ನಮ್ಮ ಅಕ್ಕ ತಂಗಿರೋ, ಚಿಕ್ಕಮ್ಮ ಅತ್ತೆದಿರೋ, ದೊಡ್ಡಮ್ಮದಿರೋ, ಸೋದರದತ್ತಿರೋ ಅವ್ರ ಜೊತೆಲೆಲ್ಲ ಸೇರ್ಕೊಂಡಿದ್ವಿ. ಹಿಂದಿನ ದಿನ 10ನೇ ತಾರೀಕಲ್ಲಿ ನಮ್ಮ ಮನೆಯಲ್ಲಿ ಸ್ತ್ರೀ ಶಕ್ತಿ ಸಂಘ ನಡೆಯುತ್ತೆ. ಅದು ಹಾಗೆ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡಿದೆ. ಇದನ್ನೆಲ್ಲ ಇನ್ನೊಂದು ಸಾರಿ ಡೀಟೇಲಾಗಿ ಹೇಳ್ತೀನಿ. ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಪ್ಲೀಸ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ. ಹೋಗಿ ಬರಲಾ?